ಏನೋ ರಾಮ ಮಂದಿರದ ಹುಂಡಿ ಪ್ರಕರಣ ಎಲ್ಲಿಗೆ ಬಂತು? ಹುಂಡಿ ಲೂಟಿ ಮಾಡಿದ ಕೇಸ್. ಬಿಜೆಪಿ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಇಷ್ಟು ದಿನ ದೇವಸ್ಥಾನದಲ್ಲಿ ಚಪ್ಪಲಿ ಕಳ್ಳರಿದ್ದಾರೆ ಅನ್ನೋ ಬೋರ್ಡ್ ಇತ್ತು. ಗಮನಿಸ್ತಾ ಇದ್ದೀವಿ, ಬಿಕೆ ಹರಿಪ್ರಸಾದ್ ಅವರು ಇಂಥ ವಿಚಾರದಲ್ಲೆಲ್ಲ ಸುಮ್ಮನೆ ಇರೋದೇ ಇಲ್ಲ. ಅವ್ರು ಮಾತಾಡ್ತಾರೆ, ಬಹಳ ಹರಿತವಾಗಿ ಮಾತಾಡ್ತಾರೆ. ಇಷ್ಟು ದಿನ ದೇವಸ್ಥಾನದ ಮುಂಭಾಗ ಚಪ್ಪಲಿ ಕಳ್ಳರಿದ್ದಾರೆ ಅನ್ನೋ ಬೋರ್ಡ್ ಇರ್ತಾ ಇತ್ತು. ಇನ್ಮೇಲೆ ಹುಂಡಿ ಕಳ್ಳರಿದ್ದಾರೆ, ಎಚ್ಚರಿಕೆ ಅಂತ ಬೋರ್ಡ್ ಹಾಕಿಸ್ತಾರೆ. ಬಿಜೆಪಿ ಅವರು ಬಂದ ಮೇಲೆ ರಾಮನ ಹೆಸರಲ್ಲಿ ಲೂಟಿ ಹೊಡಿತಿದ್ದಾರೆ. ಯಾರ ಮೇಲಾದ್ರೂ ಕ್ರಮ ತೆಗೆದುಕೊಂಡಿದ್ದಾರಾ? 200 ಕೋಟಿ ಎಲ್ಲಿಗೆ ಹೋಗಿದೆ? ಕರ್ನಾಟಕದವರಿಗೂ ಬಂದಿದೆ. ಕೆಲವರಿಗೆ ಸರ್ಟಿಫಿಕೇಟ್ ಬಂತು, ರಿವಾರ್ಡ್ ಕೊಟ್ಟಿದ್ದಾರೆ. SIT ಎಲ್ಲ ಸುಮ್ಮನೆ ಕಣ್ಣೊರೆಸೋಕೆ, ಅವರನ್ನೆಲ್ಲ ಜೈಲಿಗೆ ಕಳುಹಿಸಬೇಕು. ದೇಶಾದ್ಯಂತ ಅನ್ರಿಜಿಸ್ಟರ್ ಸಂಸ್ಥೆಯೇ ತೊಂದರೆ ಮಾಡ್ತಾ ಇರೋದು. ಇಲ್ಲಿ ಅಂಧ ಭಕ್ತರದ್ದು ನಡೆಯಲ್ಲ ಅಂತ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಮ್ಮೆ RSS ನ ಬಗ್ಗೆ ಪರೋಕ್ಷವಾಗಿ ಮಾತನಾಡಿರೋದು ಬಿಕೆ ಹರಿಪ್ರಸಾದ್. ಅನ್ರಿಜಿಸ್ಟರ್ ಸಂಸ್ಥೆಯೇ ತೊಂದರೆ ಮಾಡ್ತಾ ಇರೋದು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡೋ ಮುಖೇನ ಅವ್ರು ಯಾವಾಗ್ಲೂ ಕೂಡ RSS ನ ಪ್ರಬಲ ವಿರೋಧಿ, RSS ವಿರುದ್ಧವಾಗಿನೇ ಮಾತಾಡ್ಕೊಂಡು ಬಂದಂತವ್ರು. ಸೊ ಆ ನಿಟ್ಟಿನಲ್ಲಿ ಈಗಲೂ ಕೂಡ ಅದನ್ನ ಉಲ್ಲೇಖ ಮಾಡಿದ್ದಾರೆ ನೋಡಿ. ಎಲ್ಲ ಹೋದ್ರೂ ಈಗ ಇಷ್ಟು ದಿವಸ ನಾವು ಇಡೀ ದೇಶದಲ್ಲಿರೋ ಯಾವುದೇ ದೇವಸ್ಥಾನ ಎಲ್ಲ ಹೋದ್ರೂ ಕೂಡ ಚಪ್ಪಲಿ ಕಳ್ಳರಿದ್ದಾರೆ, ಎಚ್ಚರಿಕೆಯಿಂದ ಇರಿ ಅಂತ ಇದ್ರು. ಇನ್ಮೇಲೆ ಯಾವುದೇ ದೇವಸ್ಥಾನಕ್ಕೆ ಹೋದರೆ ಹುಂಡಿ ಕಳ್ಳರಿದ್ದಾರೆ, ಎಚ್ಚರಿಕೆ ಅಂತ ಬೋರ್ಡ್ ಹಾಕ್ಸ್ತಾರೆ BJP ಅವ್ರು ಬಂದ ಮೇಲೆ. ನಾವು ಹೇಳ್ತಾ ಇರೋದೇನು ಅಂದರೆ, ರಾಮನ ಹೆಸರಲ್ಲಿ ಇವರು ಲೂಟಿ ಹೊಡಿತಾ ಇದ್ದಾರಲ್ಲ, ಇದುವರೆಗೂ ಯಾರನ್ನಾದರೂ ಕ್ರಮ ತೆಗೆದುಕೊಂಡಿದ್ದಾರೆ? ಇಷ್ಟು ನಿಧಾನವಾಗಿ ಹೋಗೋದು ಯಾಕೆ? ಆಮೇಲೆ ಗತಿ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ, ವೇಗದಲ್ಲಿ ಹೋಗ್ತಾ ಇದ್ದಾರೆ. ತಕ್ಷಣ ಕ್ರಮ ತೆಗೆದುಕೊಳ್ಬೇಕು. ಇದರಲ್ಲಿ ಯಾರ್ಯಾರು ಇದು ಎಲ್ಲಿ ಹೋಗುತ್ತೆ 200 ಕೋಟಿ ಅಂತೇಳಿ. ಅದು ಕರ್ನಾಟಕದವ್ರಿಗೂ ಸಹ ಬಂದಿದೆ. ಕೆಲವರಿಗೆ ರಿವಾರ್ಡ್ ಕೊಟ್ಟಿದ್ದಾರೆ. ಅವರು ಗೋಹತ್ಯೆ ಕಾನೂನು ವಿಚಾರದಲ್ಲಿ ಬಿಲ್ ಪಾಸ್ ಮಾಡಿದ್ರು ಅಂತೇಳಿ ಕೆಲವರಿಗೆ ಅವ್ರಿಗೆ ಇದು ಕೊಟ್ಟಿದ್ದಾರೆ, ಅವಾರ್ಡ್ ಕೊಟ್ಟಿದ್ದಾರೆ. ಭಾಳ ಆಳವಾಗಿ ಅದು ನಾವು ಈಗಾಗಲೇ ಹೇಳಿದ್ವಿ. ಸುಪ್ರೀಂ ಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಇದು ತನಿಖೆ ನಡೀಬೇಕು ಅಂತೇಳಿ. SIT ಎಲ್ಲ ಸುಮ್ಮನೆ ಕಣ್ಣೊರ್ಸೋಕ್ಕೆ ಯಾವುದಾದ್ರೂ ಒಂದೇ ಒಂದು ವಿಚಾರ ಮಾಡ್ತಕ್ಕಂಥ ಸಂಸ್ಥೆಗಳು ಭಾರತೀಯ ಜನತಾ ಪಾರ್ಟಿ ನಾಯಕರನ್ನ ಮಾಡಿದ್ಯಾ? ಇದರಲ್ಲಿ ವಾಷಿಂಗ್ ಮೆಷಿನ್ ಇಲ್ಲ. ನಾವಂತೂ ಆ ವಾಷಿಂಗ್ ಮೆಷಿನಲ್ಲಿ ಅವ್ರನ್ನೆಲ್ಲ ಹಾಕೋದೇ ಇಲ್ಲ. ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ಬೇಕು. ಅಲ್ಲ, ದೇಶದ ತುಂಬ ಅನ್ರಿಜಿಸ್ಟರ್ಡ್ ಸಂಸ್ಥೆಗಳೇ ಈ ತೊಂದರೆ ಕೊಡ್ತಾ ಇರೋದು. ಅದನ್ನೇ ನಾವು ಹೇಳ್ತಾ ಇದ್ವಿ. ಎಲ್ಲರೂ ಸಹ ಸಂವಿಧಾನದ ಚೌಕಟ್ಟಿನಲ್ಲಿ ಎಲ್ಲರೂ ಸಹ ನೋಂದಣಿ ಮಾಡ್ಕೊಳ್ಬೇಕು. ಒಂದು ವ್ಯವಸ್ಥೆ ಇದೆಯಲ್ಲ, ವ್ಯವಸ್ಥೆಯಲ್ಲಿ ಹೋಗ್ಬೇಕಾಗುತ್ತೆ. ಅದು ನಂಬಿಕೆ, ಮೂಢನಂಬಿಕೆ, ಅಂಧಭಕ್ತರು ನಡೆಯೋದಿಲ್ಲ. ಈಗ ಇಷ್ಟು ದಿವಸ ನಾವು ಇಡೀ ದೇಶದಲ್ಲಿರೋ ಯಾವುದೇ ದೇವಸ್ಥಾನ ಎಲ್ಲ ಹೋದ್ರೂ ಕೂಡ ಚಪ್ಪಲಿ ಕಳ್ಳರಿದ್ದಾರೆ, ಎಚ್ಚರಿಕೆಯಿಂದ ಇರಿ ಅಂತ